ಎಸ್ ಮೋಹನ್, ಈಗ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡ್ತಾ ಇದೀವಲ್ಲ, ಇಷ್ಟೆಲ್ಲ ಈಗ ಪರಿಷ್ಕರಣೆ ಮಾಡ್ತೀನಿ ಅಂತ ಹೊರಟಿರೋ ಸರ್ಕಾರ 2-3 ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕೀಗ. ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ಕಾಂಗ್ರೆಸ್ ವಕ್ತಾರರಾಗ್ಬೋದು. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ಅದ್ರ ಮೇಲೆ ಹಣ ಖರ್ಚು ಮಾಡಿದಾರಲ್ಲ, ರಾಜ್ಯದ ಲೆವೆಲ್, ಡಿಸ್ಟಿಕ್, ತಾಲೂಕು, ವಾರ್ಡ್ ಲೆವೆಲ್ ಎಲ್ಲಾನು. ಇವ್ರು 3 ವರ್ಷ ಅಲ್ಲಿಗೆ ಏನೂ ಮಾಡಿಲ್ಲ ಅಂತ ಆಯ್ತು, ಅಥವಾ ಇವರು ಜೊತೆಗೆ ಸೇರ್ಕೊಂಡು ತಿಂದಿರ್ಬೋದು ದುಡ್ಡು, ಅದು ಗೊತ್ತಿಲ್ಲ. ಹಾಗಾದ್ರೆ ಈ ಅನುಷ್ಠಾನ ಸಮಿತಿನ ಇಮಿಡಿಯೇಟ್ ಆಗಿ ಯಾವಾಗ ವಿಸರ್ಜನೆ ಮಾಡ್ತೀರಾ, ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ತೀರಾ? ಅದ್ರ ಪರಿಷ್ಕರಣೆ ಯಾವಾಗ ಮಾಡಿದ್ದು ದುಡ್ಡು ಕೊಡಕ್ರಿ, ಹೋಗ್ತಾ ಇರೋ ದುಡ್ಡು ನಿಲ್ಸಕ್ಕಲ್ಲ. ಒಂದು ಸಮಿತಿ ಮಾಡಿದ್ದು ದುಡ್ಡು ಕೊಡಕ್ ಮಾಡಿದ್ದು ಸಮಿತಿ. ಹೊರಗೆ ಬಂದಿರೋದೇ ಅವ್ರ ಶ್ರಮದಿಂದ, ಹಂಗಂದ್ರೆ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇದೀರ ಅವ್ರನ್ನ? ಅಲ್ಲ, ಒಂದ್ ನಿಮಿಷ, ನೀವು ಅಧಿಕಾರಶಾಹಿ ಅಂತಿದೆಯಲ್ಲ ಸರ್, ಅವ್ರನ್ನ ಇಟ್ಕೊಂಡು ಏನ್ ಮಾಡ್ತಾ ಇದೀರಿ? ಸಮಿತಿ ಎರಡನೇ ಪ್ರಶ್ನೆ, ನೀವು ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಮಾತಾಡೋರು, ಹಾಗಾದ್ರೆ ಬೆಲೆ ಏರಿಕೆ ಪರಿಷ್ಕರಣೆ ಯಾವಾಗ ಮಾಡ್ತೀರಾ ಹೇಳಿ? ಪೆಟ್ರೋಲ್ ಬೆಲೆ ಯಾವಾಗ ಇಳಿಸ್ತೀರಾ ಹೇಳಿ? ಡೀಸೆಲ್ ಬೆಲೆ ಯಾವಾಗ ಇಳಿಸ್ತೀರಾ ಹೇಳಿ? ಸ್ಟಾಂಪ್ ಡ್ಯೂಟಿ ಯಾವಾಗ ಇಳಿಸ್ತೀರಾ ಹೇಳಿ? ನಿಮ್ಗೆ ಹಾಗಾದ್ರೆ ಆಲ್ಕೋಹಾಲ್ ರೇಟ್ ಯಾವಾಗ ಇಳಿಸ್ತೀರಾ ಹೇಳಿ? ಹಾಗಾದ್ರೆ ನೀವು ಹಾಗಾದ್ರೆ ಡೆತ್ ಸರ್ಟಿಫಿಕೇಟ್ ಬಸ್ ಅದ್ರ ರೇಟ್ ಯಾವಾಗ ಇಳಿಸ್ತೀರಾ ಹೇಳಿ? ಅದ್ರ ಪರಿಷ್ಕರಣೆ ಚರ್ಚೆ ಆಗ್ಬೇಕಲ್ಲ. ನೀವಿವತ್ತು ಬೆಲೆ ಏರಿಕೆ ಮಾತ್ರ ಹೆಂಗಂದ್ರಂಗ್ ಮಾಡ್ಬಿಟ್ಟು ದುಡ್ಡು ಬೋಗಸ್ ಕೇಳ್ಕೊಂಡ್ಬಿಟ್ಟು ಈ ಕಡೆ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀನಿ ಅಂತ ಕತೆ ಹೊಡಿತೀರಲ್ಲ, ಅದ್ರ ಪರಿಷ್ಕರಣೆನೂ ಆಗ್ಬೇಕು. ಮೂರನೇದು, ಅವ್ರು ಇವತ್ತು ಅಮೆರಿಕ ಇರಾನದ್ದು ಡೀಲ್ ಫೈನಲ್ ಆಗಿದೆ, $83 ಬಂದಿದೆ ಕ್ರೂಡ್ ಆಯಿಲ್. ಅಲ್ಲಲ್ಲ, ಕ್ರೂಡ್ ಆಯಿಲ್ $83 ಬಂದಿದೆ. ನೀವು ಜಾಸ್ತಿ ಮಾಡಿದ $8 ಯಾವಾಗ ಇಳಿಸ್ತೀರ ನೋಡೋಣ ನೀವು ಬಿಜೆಪಿ ಅವರು. ಎಸ್ ದೇವರಾಜ್, ಒಂದು ನಿಮಿಷ ಕ್ಲಾರಿಫೈ ಮಾಡ್ಬಿಡ್ತೀನಿ. ಡೀಲ್ ಹಾಕಿಂತ ಮುಂಚೆ ನಾವು ಎಕ್ಸೈಸ್ ಡ್ಯೂಟಿ ಕಟ್ಟು $10 ಮಾಡಿದ್ದೀವಿ, ರಾಜ್ಯ ಸರ್ಕಾರ ಮಾಡಿಲ್ಲ. ಜನರ ಮೇಲೆ ಅಡಿಷನಲ್ ಬಿದ್ದಿರುವಂತ $8, $8.5 ಯಾವಾಗ ಇಳಿಸ್ತೀರಿ ನೋಡೋಣ. 100%. ಈಗ ಸರ್, ಇವರು ಗ್ಯಾರಂಟಿಗಳ ಅನೌನ್ಸ್ ಮಾಡಿದ್ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಕೇಳ್ತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟು ವೆರಿ ಕ್ಲಿಯರ್ ಆಗಿ ಹೇಳುತ್ತೆ. ಅದನ್ನು ಸಹ ನಾನು ಇಲ್ಲೇ ಸುವರ್ಣ ಚಾನಲ್ ದಾಖಲೆ ಸಮೇತ ಅವತ್ತಿನ ದಿವಸ ಏನು ನೀವು ಹೇಳಿರ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ಕಾರ್ಯಸಾಧು ಅಲ್ಲ, ಆರ್ಥಿಕತೆಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ ನೋಡಿ ಸರ್. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ಕಾರದ ವೆಚ್ಚವನ್ನು ಹೆಚ್ಚಿಸಿ ರಾಜ್ಯದ ಬಜೆಟ್ ಮೇಲೆ ಹಣಕಾಸು ಒತ್ತಡ ಉಂಟು ಮಾಡಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸಾರ್ವಜನಿಕ ಸೇವೆಗಳಿಗೆ ಅನುದಾನದ ಕೊರತೆ ಎಡೆ ಮಾಡಿಕೊಡುತ್ತದೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್. ಇವರು ರಿಪೋರ್ಟ್ ಇದ್ರೂ ಸಹ ಗ್ಯಾರಂಟಿಗಳನ್ನ ಕೊಡ್ತಾರೆ, ಅರಬಂದ ಗ್ಯಾರಂಟಿಗಳು ಕೊಡ್ತಾರೆ, ವೈಜ್ಞಾನಿಕವಾಗಿ ಕೊಡಲಿಲ್ಲ ಸರ್. ಒಂದೇ ಒಂದು ತೊಗೊಳ್ಳಿ ಸರ್ ನೀವು. ಈಗ ನಾನು ಅವಾಗಲೇ ಹೇಳಿದೆ, ಇವಾಗ 10 kg ಅಕ್ಕಿ ಕೊಡ್ತೀನಿ ಅಂತ ಇವ್ರು ಹೇಳ್ಬಿಟ್ರು. 10 kg ಕೊಟ್ಟರು ಸರ್ ಇವ್ರು 3 ವರ್ಷದಲ್ಲಿ. ಕೇಂದ್ರ ಸರ್ಕಾರದ 5 kg, ಇವ್ರು 5 kgನಲ್ಲಿ ಏನು ಮಾಡ್ತಾವ್ರೆ ಗೊತ್ತಾ ಸರ್? ಇವಾಗ ಅದನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಇಂದಿರಾ ಕಿಟ್ ಅಂತ ಕೊಡ್ತಾವ್ರೆ. ಅದರಲ್ಲಿ ವರ್ಷಕ್ಕೆ 700 ಕೋಟಿ ಉಳಿಸ್ತಾವ್ರೆ. ಅದರಲ್ಲಿ ವರ್ಷಕ್ಕೆ 700 ಕೋಟಿ ಉಳಿಸ್ತಾವ್ರೆ. ಲೆಕ್ಕ ಹಾಕೊಂಡು ಎಲ್ಲೆಲ್ಲಿ ಮೋಸ ಮಾಡ್ತಾರೆ ಅಂತಂದರೆ ಈ ರೀತಿಯ ಮನಸ್ಥಿತಿಯನ್ನು ಇಟ್ಕೊಂಡು ನೀವು ರಾಜ್ಯದ ಜನತೆ ಮುಂದೆ ಹೋಗ್ತಿದ್ದಾರೆ. ಈಗ ಅನಿಲ್ ಅವರು ಹೇಳಿದಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಹೌದಪ್ಪ ನಮ್ಮಿಂದ ಇದು ತಪ್ಪಾಗಿದೆ, ನಾವು ಖಂಡಿತವಾಗಿ ಇನ್ನು ಮುಂದೆ ಸರಿಪಡಿಸ್ಕೊತೀವಿ ಅಂತ ಹೇಳ್ಬಿಟ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಲ್ಲ, ಸಾರಿ ಅವ್ರ ಬಾಯಲ್ಲಿ ಬಂದೇ ಇಲ್ಲ ಇಲ್ಲಿವರೆಗೂ. ನಾವು ಚುನಾವಣೆ ಪೂರ್ವದಲ್ಲಿ ಹೇಳುವಂತ ಮಾತುಗಳು ಸುಳ್ಳು, ತಪ್ಪಾಯ್ತು, ದಯವಿಟ್ಟು ಪರಿಷ್ಕರಣೆ ಮಾಡ್ಕೊತೀನಿ ಹೇಳಿ. ಇದನ್ನ ಎಲ್ಲಿಂದ ಹೋಲಿಕೆ ಮಾಡಬೇಡಿ. ಇದಕ್ಕೆ ಹೇಳ್ರಿ, ಗ್ಯಾರಂಟಿ ಬಗ್ಗೆ ಹೇಳ್ರಿ. ಕಾಂಗ್ರೆಸ್ ಸಿಬಿಐಡಿ ಅಂತ ಹೇಳಿದ್ರು, ಬಂದು ಸೇರ್ಕೊಳ್ಳಿಲ್ಲ ಸಿಬಿಐಡಿಗೆ. ಸಿಬಿಐಡಿ ಅಂತ ಹೇಳಿದ್ರು, ರಾಜಕೀಯ ತರಬೇಡಿ ಇದಕ್ಕೆ. ಕಾಂಗ್ರೆಸ್ ದೇವರಾಜ್ ಅವರೇ, ಪೊಲಿಟಿಕಲ್ ಬ್ಯಾಕ್ಲಾಶ್ ಏನೇ ಇರಲಿ, ನಾವು ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಿಸ್ತೀವಿ ಅನ್ನೋದೇ ಇದೆಯಲ್ಲ ಸರ್. ನಾನು ಈಗ ಹೇಳಿ ಕೊಟ್ಟಿರೋದು ಕಾಂಗ್ರೆಸ್ ದ್ವಂದ್ವ ಏನಿದೆ ಅಂತಾರೆ. ನೀವು SIR ಬಗ್ಗೆ ರೈಟ್ಲಿ ಪ್ರಸ್ತಾಪ ಮಾಡಿದ್ರಿ. ಏನು ಇವತ್ತಿನ ದಿವಸ ನಾವು SIR ಮಾಡೋದು ಸರ್, ನನಗೂ ಸರ್ ನಾನು ಅದನ್ನ ಹೇಳ್ತೀನಿ. ಇಲ್ಲ ಸರ್, ನಮ್ಗೆ ದ್ವಂದ್ವ ಇಲ್ಲ. ಪರಿಷ್ಕರಣೆಗೆ ಹೋಗ್ತಾ ಇಲ್ಲ. ಯಾರು ನಾವು ಸರ್ ಮಾಡಿ ಅಂತ ಬದಲು ಕೊಟ್ಟಿದ್ದೀವಿ. ಗ್ಯಾರಂಟಿ ಪಟ್ಟಿ ಪರಿಷ್ಕರಣೆ ಗ್ಯಾರಂಟಿ ಪಟ್ಟಿ ಪರಿಷ್ಕರಣೆ ಅಲ್ಲಿಗೆ ಬರ್ತೀವಿ. ಒಂದು ಸರ್ ಎರಡು ಒಪ್ಕೋಬೇಕು. ಇವತ್ತು ಕಾಂಗ್ರೆಸ್ ನಾವು ಜನತೆ ಮುಂದೆ ನೀವು ಸುಳ್ಳು ಹೇಳಿದ್ರಿ, ಒಪ್ಕೊಳ್ಳಿ. ಕಂಪ್ಲೀಟ್ ಮಾಡ್ತೀವಿ ಸರ್. ಸರ್ ಇವರು ಸರ್ ಇಲ್ಲೇ ಇದೆ ನೋಡಿ ಸರ್ ದಾಖಲೆಗಳು, ನಾನು ಇಲ್ಲೇ ಹೇಳ್ತೀನಿ. ಎಲ್ಲರೂ ಒಂದ್ ಕಡೆ ಚುನಾವಣಾ ಪೂರ್ವದಲ್ಲಿ ಏನಾದ್ರು ಹಾಕಿದ್ರ, ಕಂಡೀಷನ್ ಹಾಕಿದ್ರ? ಹೌದು, ತೋರಿಸಿ ನೋಡೋಣ. ಎಲ್ಲರೂ ಒಂದೇ ಇವತ್ತು ಕಂಡೀಷನ್ ಆಗ್ತಾ ಇಲ್ಲ. ಕಂಡೀಷನ್ ಅಂತಂದ್ರೆ ಸತ್ತೋರ್ಗೂ ಕೊಡ್ತೀವಿ ಅಂತ ಹೇಳಿದ್ವಿ ನಾವು. ಇಲ್ಲ, ಮತ್ತೆ ನಾನು ಅದನ್ನೇ ಮಾತಾಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಪೇರ್ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ, ಮಾದೇವಪ್ಪ ಇನ್ಕಮ್ ಟ್ಯಾಕ್ಸ್ ಶಕ್ತಿ ಯೋಜನೆಯಲ್ಲಿ ಅವ್ರಿಗೆಲ್ಲ ಕೊಟ್ಟಿಲ್ವಾ ನೀವು? ಹೇಳಿಲ್ವಾ? ಸುಳ್ಳು ಯಾಕೆ ಹೇಳ್ತೀರಾ ಅಲ್ಲಿಗೆ? ದೇವರಾಜ್ ಅವರೇ
ದೇವರಾಜ್ ಅವರೇ, ದೇವರಾಜ್ ಅವರೇ, ಸರ್ ತನ್ನ ಹತ್ರ ಇರೋ ಅತ್ಯುತ್ತಮ ಸೀರೆಯನ್ನ ಹೊರಗಡೆ ಗ್ಲಾಸಿಗೆ ತಂದು ಅಂಗಡಿಯವನು ಇಟ್ಟಿರ್ತಾನೆ. ಮಾರ್ಕೆಟಿಂಗ್ ಮಾಡಿದ್ರಿ, ಹೌದು. ಮಾರ್ಕೆಟಿಂಗ್ ಸರ್, ಮಾಡಿದ್ರಿ. ಪಾರ್ಟಿಯವರು ನೀವು ಇನ್ನೇನ್ ಮಾಡಿದ್ರಿ? ಅದು ನೀವು ಸೀರೆ ಉಡ್ಸಿ ಜನ ಮಾಡ್ತಾರೆ. ಮಿಸ್ ಮಾಡ್ತಾ ಇದೀವಿ ಅಜಿತ್. ಒಂದ್ ನಿಮಿಷ ಅನಿಲ್, ಒಂದ್ ನಿಮಿಷ. Debate ಆಗುತ್ತೆ. Important point miss ಅಲ್ಲ, ಮಾಡ್ತಾ ಒಂದ್ ನಿಮಿಷ, ನಾನು ಮಾತಾಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಒಂದ್ ಸೆಕೆಂಡ್. ಎಂಟೈರ್ ನೀವೇ ತಗೊಳ್ಳಿ, ಕೇಳಿಸ್ಕೊಳ್ಳಿ. ಅಲ್ಲ, ಆಗೋಯ್ತಲ್ಲ ನನಗೆ. ನೀವು ಎಲ್ಲರಿಗೂ ಕೊಟ್ವಿ, ಕೊಟ್ಟಿಲ್ಲ ಅಂದ್ರೆ ಕೇಳಿ ಅಂತಂದ್ವಲ್ಲ. ಇವತ್ತಿಗೂ ಅಷ್ಟೇ ಫೆಬ್ರವರಿ 25 ಮಾರ್ಚ್ 25 ಗೃಹಲಕ್ಷ್ಮಿ 5,000 ಕೋಟಿ ಕೊಟ್ಟೆ. ಒಂದ್ ನಿಮಿಷ, ಒಂದ್ ನಿಮಿಷ. ಸಿದ್ದರಾಮಯ್ಯ ನಿಮ್ ಪ್ರಶ್ನೆ ರೀಚ್ ಆಗಿದೆ. ಹೇಳಿದಾರೆ ಸರ್, ನೀವು ಹೇಳಿದ್ರೆ ಒಪ್ಕೋತೀವಿ. ಆದ್ರೆ ಎರಡು ಕಂಡೀಷನ್. ಒಂದು, ರಾಜ್ಯದ ಜನತೆಗೆ ನಾವು ಸುಳ್ಳು ಹೇಳಿದ್ವಿ ಅಂತ ಒಪ್ಕೋಬೇಕು. ಎರಡನೇದಾಗಿ, ಈ 3 ವರ್ಷದಲ್ಲಿ ಆಡಳಿತಾತ್ಮಕವಾಗಿ ನಾವು ಫೇಲ್ಯೂರ್ ಆಗಿದ್ದೀವಿ, ಒಪ್ಕೋಬೇಕು. ನೀವು ಸತ್ತೋದವ್ರನ್ನ ಕೊಟ್ಟಿದ್ದೀವಿ ಅಂತ ಇವತ್ತು ಅಧಿಕಾರದಲ್ಲಿ ರಾಜಕೀಯ ಆಗಲ್ವಾ? ಪಾರ್ಟಿ ರಾಜಕೀಯ ಆಗಲ್ವಾ? ಅಸಹ್ಯ ಆಗಲ್ವಾ? ಅದಕ್ಕೆ ಜವಾಬ್ದಾರಿ ಅಲ್ವಾ? ಇಷ್ಟು ಮಿನಿಸ್ಟರ್ ಹಾಕಿರ್ಬೇಕಾಯ್ತು, ಇಷ್ಟು ಅಧಿಕಾರಿಗಳು ಹಾಕಿರ್ಬೇಕಾಯ್ತು. ಬಿಬಿಎಂಪಿ ಎಲೆಕ್ಷನ್ ಅನೌನ್ಸ್ ಆದ್ರೆ ಇಮಿಡಿಯೇಟ್ ಕೊಡ್ತಾರೆ, ಏನು ಚಿಂತೆ ಮಾಡಬೇಡಿ. ಬಿಬಿಎಂಪಿ ಎಲೆಕ್ಷನ್ ಅನೌನ್ಸ್ ಅಲ್ಲ ಅಜಿತ್, ನಾನು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಮಹಾರಾಷ್ಟ್ರ ಎಲೆಕ್ಷನ್ ಇರ್ಬೇಕಾದ್ರೆ ದುಡ್ಡು ಹಾಕೋದು, ಬಿಹಾರ್ ಎಲೆಕ್ಷನ್ ಇರ್ಬೇಕಾದ್ರೆ ದುಡ್ಡು ಹಾಕಲ್ಲ. ತಾವು ಕೇಳಿರುವಂತ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾಂ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೌದು, ನಮ್ಮ ಕಡೆಯಿಂದ ಲೋಪದೋಷ ಆಗಿದೆ, ತಪ್ಪಾಗಿದ್ದಲ್ಲಿ ತಪ್ಪು ಅನ್ನೋದನ್ನ ಒಪ್ಕೊಳ್ತೀವಿ, ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಮುಖ್ಯಮಂತ್ರಿಗಳು 5,000 ಕೋಟಿ ಕೊಟ್ಟಿದ್ರು. ಎಷ್ಟು ತಿಂಗಳಾಯ್ತು? ಒಂದ್ ನಿಮಿಷ ಸರ್, ಒಂದ್ ಸೆಕೆಂಡ್. ಅಟ್ ದ ಸೇಮ್ ಟೈಮ್ ಇನ್ ದ ಫ್ಲೋರ್ ಆಫ್ ದ ಹೌಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆನೂ ಕೇಳಿದ್ರು. ಆದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದ್ ನಿಮಿಷ ಸರ್, ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಆಗಿನ ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ಪಟ್ಟಿ ಪರಿಷ್ಕರಣೆ ಇಲ್ಲ ಅಂದಿದ್ರು. ಇವ್ರು ಬಂದ್ಮೇಲೆ ಪರಿಷ್ಕರಣೆ ಮಾಡ್ತಾರೆ. ಹೌದು ಸರ್, ಹಂಗೆ ಅವರು ಅಡಿಷನಲ್ ಬಜೆಟ್ ಮಾಡಿ ಕೊಡ್ತೀವಿ ಅಂದಿದ್ರು, ಇವರು ಕೊಡ್ತಾರ ಅಂತ ಪ್ರಶ್ನೆ. 100%. ಯಾಕಂದ್ರೆ ಇಟ್ ಈಸ್ ಇನ್ ದ ರೆಕಾರ್ಡ್ ಆಫ್ ದ ಫ್ಲೋರ್. ಅದು ಕೊಟ್ಟೆ ಕೊಡ್ತೀವಿ. ಆದ್ರೆ ಒಂದ್ ನಿಮಿಷ ಸರ್, ನನ್ನ ಪ್ರಶ್ನೆ ಟೆಕ್ನಿಕಲಿ ಅದ್ ಮಾಡಕ್ ಬರೋದಿಲ್ರಿ. ಒಂದ್ ನಿಮಿಷ ಸರ್, ಈಗ ಸರ್ ಅದಕ್ಕೆ ನಾವು ಇಲ್ಲಿ ಅಧಿಕಾರಿಗಳನ್ನ ಕರೆಸಿ ಮಾತಾಡಬೇಕು. ಟೆಕ್ನಿಕಲಿ ನಾನು ಮಾತಾಡೋದಕ್ಕೆ ಇಲ್ಲಿ ಬರೋದಿಲ್ಲ. ಒಂದು. ಎರಡನೇದು, ನಾನು ಈ ಸರ್ಕಾರದಿಂದ ಕೆಲಸ ಮಾಡಿ ಜನರಿಗೆ ದುಡ್ಡು ಕೊಟ್ಟು ನನ್ನ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಕಳೆದ 10 ವರ್ಷದ ರಾಜ್ಯ ಸರ್ಕಾರವನ್ನು ನಡೆಸಿರೋ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಾರ್ಟಿ 3 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಅಂದ್ರೆ 6 ಲಕ್ಷ ಕೋಟಿ ನಿಂಗೆ 100 ಕೊಡಿದ್ದಾರೆ. ಒಂದ್ ನಿಮಿಷ, ಹೇಳ್ತಾ ಇದ್ದೀನಿ. ನೀವು ಸತ್ತವ್ರ ಮನೆಗೆ ಹೋಗಿ ನಾವು ವಾಪಸ್ ದುಡ್ಡು ತೆಗೆದುಕೊಳ್ತಿದಾರಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು, ಅವ್ರು 2 ತಿಂಗಳು ದುಡ್ಡು ಬರಲೇ ಇಲ್ಲ ಅನ್ನೋದು ಅವ್ರು ನಿಮ್ಗೆ ಹೇಳಲೇ ಇಲ್ವಾ ಬಂದು? ಸರ್, ಈಗ ಸರ್ ನಾರ್ಮಲ್ ಏನಾಗುತ್ತೆ ಕೇಳಿ, ಅವ್ರು ವಾಪಸ್ ತೆಗೆದುಕೊಳ್ಳೋ ಅಷ್ಟು ಸರ್ ಟೈಮ್ ಮುಗಿದಿದೆ. ಅನಿಲ್ ಅವರೇ, ಸರ್ಕಾರದ ಆಲೋಚನೆ ಕರೆಕ್ಟ್ ಆಗಿದೆ. ಪರಿಷ್ಕರಣೆ ಆಗಬೇಕಾಗಿರುವಂಥದ್ದು ಸರಿಯಾಗಿ ಪರಿಷ್ಕರಣೆ ಆಗಲಿ. ವಿರೋಧ ಪಕ್ಷದವರು ಉಳಿದವರು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಕು. ದಯವಿಟ್ಟು ಚುನಾವಣೆಯಲ್ಲಿ ಹೌದು ಸ್ವಲ್ಪ ರಾಜಕೀಯ ಪಕ್ಷಗಳನ್ನು ಪ್ರಶ್ನೆ ಕೇಳಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.